ಬನ್ನಿ ಇವತ್ತು ತಮಿಳ್ನಾಡು ಸ್ಪೆಷಲು ವಡಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಅಥೆಂಟಿಕ್ ಡಿಶ್ ಇದು. ಯಾವುದೇ ತಮಿಳ್ನಾಡು ಹೋಟ್ಲಲ್ಲಿ ಹೋಗಿ ನೀವು ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಪೂರಿಗೆ ಅಷ್ಟೇ ಯಾಕೆ ಬಿಸಿ ಬಿಸಿ ಅನ್ನು ಕೂಡ ಈ ವಡಕರಿನ ಸರ್ವ್ ಮಾಡ್ತಾರೆ. ಬಹಳ ರುಚಿಯಾಗಿರುತ್ತೆ. ಸ್ವಲ್ಪ ಪ್ರೋಸೆಸ್ ಜಾಸ್ತಿ. ನಿಮ್ಗೆ ಯಾವಾಗಾದ್ರೂ ವಿಶೇಷವಾಗಿ ತಿನ್ನಬೇಕು, ಇಲ್ಲ ಗೆಸ್ಟ್ಗಳು ಬಂದಿದ್ದಾರೆ, ಸಮಥಿಂಗ್ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಇದಕ್ಕೆ ಕಡಲೆಬೇಳೆ ಬೇಕಾಗುತ್ತೆ. 3 to 4 hours ಮುಂಚೆ ಕಡಲೆಬೇಳೆನ ನೆನೆಸ್ಕೊಳ್ಳಿ. ಟೈಮ್ ಸಿಕ್ಕಿದ್ರೆ 3 to 4 hours ನೆನೆಸ್ಕೊಳ್ಳಿ. ಟೈಮ್ ಸಿಗಲಿಲ್ಲ ಅಂದರೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ 1 hour ಆದರೂ ನೆನೆಸ್ಕೊಳ್ಳಿ. ಇದ್ರ ಜೊತೆಗೆ ರುಬ್ಲಿಕ್ಕೆ ನಾನು ಹಸಿಮೆಣಸಿನ್ಕಾಯಿ 2ರಿಂದ 3, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೋರ್ಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನು ಯಾಕೆ ಇದರಲ್ಲಿ ರುಬ್ಬೇಕಾದ್ರೆ ಒಣಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಗ್ರೇವಿಗೆ ಒಣಮೆಣಸಿನ್ಕಾಯಿ ಹಾಕ್ತೀವಿ. ಸೊ ಆ ಕಾರಣಕ್ಕೆ ಎರಡಕ್ಕೂ ಬೇಡ ಅಂತ ಹಸಿಮೆಣಸಿನ್ಕಾಯಿ ಬಳಸಿದ್ದೀನಿ. ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಈ ಥರ ಕಲಸಿ ಇಟ್ಕೊಳ್ಳಿ. ಈಗ ಇದೊಂದು ಸೈಡಲ್ಲಿ ಇರಲಿ. ಆಮೇಲೆ ಆಂಬೊಡೆ ಮಾಡ್ಕೋಬೇಕಾಗತ್ತೆ. ನೀರು ಹಾಕ್ಕೊಳ್ದೇನೆ ರುಬ್ಕೋಬೇಕು ಆಂಬೊಡೆಗೆ, ಓಕೆನಾ? ಈಗ ಮಸಾಲಾಗೆ ಮಿಕ್ಸಿ ಜಾರಲ್ಲಿ 1 ಟೀ ಸ್ಪೂನ್ ಗಸಗಸೆ, 1ರಿಂದ 2 ಟೀ ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ, ಸೋಂಪು ಕಾಳು ಸ್ವಲ್ಪ, ಚಕ್ಕೆ ಪುಡಿ ಸ್ವಲ್ಪ, ಲವಂಗ ಪುಡಿ ಮತ್ತು ಗೋಡಂಬಿ ಸ್ವಲ್ಪ ಗಟ್ಟಿ ಬರಲಿಕ್ಕೋಸ್ಕರ ಗೋಡಂಬಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ರೆಡಿಮೇಡ್ ಸಿಗುತ್ತೆ ಪ್ಯಾಕೆಟು, ಅದು ಹಂಗಿಲ್ಲ ಅಂದರೆ ಮನೇಲೇ ಕಾಯಿ ಹಾಲನ್ನ ತೆಗೆದು ಸೇರಿಸ್ಕೋಬೋದು. ಕಾಯಿ ಹಾಲು ತೆಗೆಯೋಕ್ಕೆ ಕಷ್ಟ ಅಂದವರು ತೆಂಗಿನಕಾಯಿ ತುರಿನ ಸೇರಿಸಿ ರುಬ್ಬೋದು. ನೈಸಾಗಿ ರುಬ್ಬಿಟ್ಟು ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ರುಬ್ಬಿದ ಮಸಾಲ ರೆಡಿಯಾಗಿದೆ, ಆಂಬೊಡೆ ಹಿಟ್ಟು ರೆಡಿಯಾಗಿದೆ. ಈಗ ಫಸ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಹಿಟ್ಟು ಮಾಡಿದ್ದೀವಲ್ಲ ಅದರಲ್ಲಿ ಆಂಬೊಡೆಗಳನ್ನ ರೆಡಿ ಮಾಡ್ಕೋಬೇಕು. ಫಸ್ಟು ನೋಡಿ, ಈ ಆಂಬೊಡೆಗಳನ್ನ ಗರಿಯಾಗಿ ಬರೋದಕ್ಕೆ ಮೀಡಿಯಮ್ ಉರಿಲಿ ಮಾಡ್ಕೋಬೇಕು. ತುಂಬ ಹೈ ಉರಿ ಇಟ್ಟು ಮಾಡ್ಕೋಬೇಡಿ. ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಆಂಬೊಡೆ ಮಾಡಿ. ಎಷ್ಟೋ ಸತಿ ಮಾಡ್ಬೇಕಾದ್ರೆ ಅರ್ಧ ಖಾಲಿ ಆಗೋಗುತ್ತೆ. ನಾನು ಗ್ಯಾರಂಟಿ ಅದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಈಗ ಗ್ರೇವಿ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು 2ರಿಂದ 3 ಟೀ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿ 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಬಾಡಿಸಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಂದರೆ ನಿಮಗೆ ಬೇಗ ಬೇಯುತ್ತೆ ಈರುಳ್ಳಿ ಅಲ್ವಾ, ಅದರಿಂದ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ಟೊಮೆಟೊ ಸೇರಿಸ್ಕೊಳ್ಳಿ. ಟೊಮೆಟೊ ಮತ್ತು ಈರುಳ್ಳಿ 2 ಮೆತ್ತಗೆ ಆದಮೇಲೆ ರುಬ್ಬಿದಂಥ ಮಸಾಲಾನ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಅದು ಎಲ್ಲಿವರೆಗೂ ಹುರಿಬೇಕು ಅಂದರೆ ನಾವು ಹಾಕಿರೋ ಎಣ್ಣೆ ಮೇಲ್ಗಡೆ ಜಿಣಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡೋದೇ ಭಾಳ ಮುಖ್ಯ. ಇದರಲ್ಲಿ ಹಸಿ ವಾಸನೆ ಹೋಗಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರೋದು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ ಕನ್ಸಿಸ್ಟೆನ್ಸಿನ. ಸ್ವಲ್ಪ ತೆಳುವಾಗೇ ಇರಲಿ, ಯಾಕಂದರೆ ನಾವು ವಡೆ ಹಾಕಿದ ಮೇಲೆ ಎಲ್ಲ ಹೀರ್ಕೊಂಡು ಗಟ್ಟಿ ಗೊಜ್ಜು ಥರ ಬರುತ್ತೆ. ಇವಾಗ ನಾವು ಮಾಡಿಟ್ಕೊಂಡ ವಡೆನ ಅದು ಗ್ರೇವಿ ಕುದೀಲಿಕ್ಕೆ ಬಂದಾಗ ಪೀಸ್ ಮಾಡಿ ಸೇರಿಸ್ಕೊಳ್ಳಿ.